ಈಗ ಸ್ಯಾಂಡಲ್ವುಡ್ನಲ್ಲಿ ಸಿನಿಮಾಗಳ ಹಬ್ಬನೇ ನಡೀತಾ ಇದೆ ಅಂತ ಹೇಳ್ಬೋದು. ಆ ಒಂದು ಈಗ ಎಲ್ಲ ಹೊಸ ಹೊಸ ಸಿನಿಮಾಗಳು ಕೂಡ ಬಿಡುಗಡೆಗೆ ರೆಡಿ ಆಗ್ತಾ ಇದೆ. ಇನ್ನು ಆ ಒಂದು ಸಾಲಿಗೆ ಶಭಾಷ್ ಬಡ್ಡಿ ಮಂಗ್ನೆ ಸಿನಿಮಾ ಕೂಡ ಸೇರ್ಪಡೆ ಆಗ್ತಾ ಇದೆ. ಇವತ್ತು ನಮ್ಮ ಜೊತೆ ಶಭಾಷ್ ಬಡ್ಡಿ ಮಂಗ್ನೆ ಸಿನಿಮಾದ ನಿರ್ಮಾಪಕರಾದಂತಹ ಚೈತ್ರ ಅವರಿದ್ದಾರೆ. ಬನ್ನಿ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್ ನಮಸ್ಕಾರ. ನಮಸ್ತೆ ಮೇಡಮ್. ಮೊದಲಿಗೆ ಏನು ಅನ್ನಿಸ್ತಾ ಇದೆ, ಈಗ ನಿಮ್ಮ ಸಿನಿಮಾ ಇಷ್ಟು ದಿನ ಮಾಡಿದ್ದು ಫೈನಲಿ ರಿಲೀಸಿಗೆ ರೆಡಿ ಇದೆ, ಲೈಕ್ ನಿಮ್ಮ ಒಂದು ಎಮೋಷನ್ ಏನಿದೆ? ಲೈಕ್ ಖುಷಿ ಇದೆಯಾ, ಭಯ ಆಗ್ತಿದೆಯಾ, ಏನಾಗ್ತಿದೆ? ಒಂದು ಕಡೆ ತುಂಬ ಖುಷಿ ಇದೆ. ವಾವ್, ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಕನಸು ಇದು ಒಂದು ಕನಸು. 2 ಇಯರ್ಸಿಂದ ಕನಸು ಕಟ್ಕೊಂಡೇ ಬಂದಿದ್ದೀವಿ ಸಿನಿಮಾ ಬಗ್ಗೆ. ಅವತ್ತಿಂದನೂ ರಿಲೀಸ್ ಮಾಡಬೇಕು ಅಂತ ಒಂದು ಕೊನೆ ಎಂಡಿಂಗ್ ಬಂದು ನಿಂತಿದೆ ಶಿವರಾತ್ರಿಗೆ. ಅದು ಶಿವರಾತ್ರಿಗೆ ಬಂದು ಎಂಡಾಗಿದೆ. ತುಂಬ ಖುಷಿ ಆಗ್ತಿದೆ. ಇದೇ ಲಾಸ್ಟ್ ಇಯರ್ ಶಿವರಾತ್ರಿಗೆ ನಾವು ಸಿನಿಮಾ ರಿಲೀಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದು, ಬಟ್ ಆಗಿಲ್ಲ, ಕಾರಣಾಂತರದಿಂದ ಆಗಿಲ್ಲ. ಸೊ ಎಲ್ಲದೂ ಸಪೋರ್ಟ್ ಆಗಬೇಕಲ್ಲ. ಬಟ್ ಇದಕ್ಕೆ ಪ್ರೊಡ್ಯೂಸರ್ ಒಬ್ಬರೇ ಸಪೋರ್ಟ್ ಆಗಿದ್ದರೆ ಸಾಲದು, ಬಟ್ ಎಲ್ಲ ರೀತಿಯೂ ಸಪೋರ್ಟ್ ಬೇಕಲ್ಲ. ಹಾಗಾಗಿ ಕಾರಣಾಂತರದಿಂದ ಆಗಿಲ್ಲ. ಮತ್ತು ಅದೇ ಶಿವರಾತ್ರಿಗೆ ರಿಲೀಸ್ ಆಗ್ತಿದೆ. ತುಂಬ ಖುಷಿ ಇದೆ, ಅಷ್ಟೇ ಭಯನೂ ಇದೆ, ಜವಾಬ್ದಾರಿ ಇದೆ, ಎಲ್ಲನೂ ಇದೆ. ಇನ್ನು ಸಿನಿಮಾದ ಟೈಟಲ್ ಬಗ್ಗೆ ಹೇಳೋದಾದ್ರೆ, ಯಾಕಂದರೆ ಇದೊಂಥರ ವಿಭಿನ್ನವಾಗಿದೆ. ಶಭಾಷ್ ಬಡ್ಡಿ ಮಂಗ್ನೆ ಒಂದು ಕಡೆ ಹೊಗಳ್ದಂಗ ಅಥವಾ ಬೈದಂಗ ಅಂತ ಒಂದು ಕನ್ಫ್ಯೂಷನ್ ಶುರುವಾಗಿದೆ. ನೀವು ಈ ಟೈಟಲ್ನ ಕೇಳಿದಾಗ ನಿಮಗೇನು ಅನ್ನಿಸ್ತು ಅಂತ? ನನಗೇನು ಅನ್ನಿಸ್ತು ಅಂದರೆ, ಇದನ್ನು ನಾನು ಅಂದ್ಕೊಂಡೆ, ಇದು ಒಂದು ಫಸ್ಟ್ ಚಾಲೆಂಜಾಗಿ ಬರುತ್ತೆ. ಸ್ಟೋರಿ ಕೇಳಿದಾಗ ನಾನು ಸ್ಟೋರಿನ ಪೂರ್ತಿ ಸ್ಟೋರಿ ಕೇಳಿಲ್ಲ, ಬಟ್ ನಾನು ಅಂದ್ಕೊಂಡಿದ್ದು ನಾನೇ ಒಂದು ಥಿಂಕ್ ಮಾಡ್ಕೊಂಡಿದ್ದು. ಏನು ಥಿಂಕಿಂಗ್ ಅಂದರೆ, ನೋಡೋಣ ಯಾರಾದರೂ ಈ ಕೆಲಸ ಮಾಡ್ಕೊಂಡು ಬರ್ತಾ ಇರ್ತಾರೆ, ಸೊ ಆಗಲ್ಲ, ಇವ್ರ ಕೈಲಿ ಆಗಲ್ಲ ಅಂತಿರ್ತೀವಿ. ಸೊ ಅವ್ರು ಸಾಧನೆ ಮಾಡೋದ್ಮೇಲೆ ಅಂತೀವಿ, ಶಭಾಷ್ ಬಡ್ಡಿ ಮಗನೇ ನಿನ್ನ ಕೈಲಾಯಿತು, ಕೊನೆಗೂ ನೀನು ಮಾಡಿಬಿಟ್ಟಲ್ಲ ಅಂತ ಹೋಗ್ಲತ್ತೀವಲ್ಲ. ಆ ಥರನೂ ತೊಗೊಬೋದಲ್ಲ. ಇದನ್ನು ನಾವು ಯಾವಾಗಲೂ ಬಡ್ಡಿ ಮಗನೇ ಅಂತ ಹೇಳ್ಬಿಟ್ಟು ಬೈಯೋ ಥರನೇ ತೆಗ್ಲೋ ಥರನೇ ಯಾಕೆ ತೊಗೊಬೇಕು? ಸ್ವಲ್ಪ ಹೋಗ್ಲೋ ಥರ ತಗೊಳ್ಳೋಣ. ನಿನ್ನ ಕೈಲಿ ಸಾಧ್ಯ ಆಗಿದ್ದಕ್ಕೆ ನೀನು ಮಾಡಿದೆ, ಶಭಾಷ್ ಬಡ್ಡಿ ಮಗನೇ ಅಂತ ಹೇಳ್ಬೋದು, ಹೊಗ್ಲೂಬೋದು. ಇದು ಅನ್ನೋದಕ್ಕೋಸ್ಕರ ಈ ಸಿನಿಮಾಗೆ ಟೈಟ್ಲ್ ಇಟ್ಟಿರೋದು. ಅಂದರೆ ಟೈಟಲ್ ಇಟ್ಟಿದ್ದಕ್ಕೆ ಸಿನಿಮಾ ಕತೆ ಆ ರೀತಿ ಇತ್ತಾ, ಅಥವಾ ಕತೆ ಮಾಡಿದ್ಮೇಲೆ ಸಿನಿಮಾಗೆ ಟೈಟಲ್ ಕೊಟ್ರಾ ಅಂತ ಹೇಳಿ? ಸ್ಟೋರಿ ನೋಡ್ಬಿಟ್ಟೇನೆ, ಸ್ಟೋರಿ ಏನಿದೆ ಅದಕ್ಕೆ ಟೈಟ್ಲು ತುಂಬ ಮ್ಯಾಚ್ ಆಗಿದೆ. ಇದು ಟೈಟ್ಲ್ ಸ್ಟೋರಿ ಮೊದಲು ಬದಲಿದ್ರಿ, ಅದ್ರ ಬೇಸ್ಡ್ ಹೌದು. ಈ ಸ್ಟೋರಿ ಏನು ಬಂದಿದೆ, ಸೊ ಇವಾಗ ನಾವು ಟೈಟ್ಲ್ ಇಡಬೇಕಂದ್ರೂ ಯೋಚನೆ ಮಾಡಬೇಕಲ್ಲ. ಸ್ಟೋರಿ ಯಾವುದೋ ಆಗಿ ಟೈಟ್ಲ್ ಯಾವುದೋ ಆದರೆ ಸೊ ಸಿನಿಮಾ ಅದು ಚೆನ್ನಾಗಿ ಬರಲ್ಲ. ಸ್ಟೋರಿ ಹೆಂಗೆ ಬಂದಿದೆಯೋ ಅದೇ ಥರನೇ ಟೈಟ್ಲ್ ಇಡಬೇಕಲ್ವಾ. ಸೊ ಇವಾಗ ಎಲ್ಲರೂ ಥರ ಶಭಾಷ್, ಸ್ಟಾರ್ಟಿಂಗಿಂದ ಏನು ಬರುತ್ತೆ ಓಕೆ ಶಭಾಷ್, ಲಾಸ್ಟಿಗೆ ಏನು ಬಡ್ಡಿ ಮಗನೆ ಅಂತ ಬರುತ್ತೆ, ಸೊ ಅದೇ ಸಿನಿಮಾದಲ್ಲಿದೆ. ಯಾರ ಆಯ್ಕೆ ಮ್ಯಾಮ್ ಇದು? ಯಾಕಂದರೆ ಯುನೀಕ್ ಆಗಿದೆ ಸಿನಿಮಾ ಟೈಟಲ್. ಓಕೆ, ನೀವೇ ಗೆಸ್ ಮಾಡಿ ಮ್ಯಾಮ್ ಯಾರ ಆಯ್ಕೆ ಇರ್ಬೋದು ಅಂತ. ಡೈರೆಕ್ಟರ್ದಿರಬಹುದಾ? ನೋ, ಇದು ನನ್ನದೇ ಆಯ್ಕೆ. ಇದು ನನ್ನದೇ ಆಯ್ಕೆ. ನನ್ನ ಹಸ್ಬೆಂಡ್ ಕೇಳ್ದ ಫಸ್ಟು ಅವ್ರು ನನ್ನ ಹಿಂಗೆ ಎಲ್ಲೋ ಒಂದು ಕಡೆ ಕೂತಿರ್ತೀನಿ. ಸೊ ಎಲ್ಲಿ ಅಂದರೆ ನಾರ್ಮಲಾಗಿ ನನ್ನ ಮಾವನ ನಾನು ಹಾಸ್ಪಿಟಲ್ ಕರ್ಕೊಂಡು ಹೋಗಿರ್ತೀನಿ, ಏನೋ ಟ್ರೀಟ್ಮೆಂಟ್ ಇದೆ ಅಂತ ಹೇಳ್ಬಿಟ್ಟು. ಅವ್ರಿಗೆ ಒಳಗಡೆ ಟ್ರೀಟ್ಮೆಂಟ್ ನಡೀತಿರ್ಬೇಕಾದ್ರೆ ನಾನು 4 ಅವರ್ಸ್ ಫುಲ್ ಹರಟೆ ಕೂತ್ಕೊಂಡು ಏನು ಮಾಡೋದು, ಟೈಮ್ ಪಾಸ್ ಆಗ್ತಾಯಿಲ್ಲ, ಏನು ಮಾಡೋದು. ಸೊ ಫೋನ್ ನೋಡ್ಕೊಂಡು ಕೂತಿದ್ದೀನಿ. ನನ್ನ ಹಸ್ಬೆಂಡ್ ಒಂದು ಲೀಸ್ಟ್ ಕಳಿಸ್ತಾರೆ, ಅದರಲ್ಲಿ ಮೇ ಬಿ 6 ಇರುತ್ತೆ ಅನಿಸುತ್ತೆ. ಕಳಿಸ್ಬಿಟ್ಟು ನೋಡು ಇಷ್ಟೊಂದು ಇದೆ ನೇಮು, ಯಾವುದಾದ್ರೂ ಒಂದು ಸೆಲೆಕ್ಷನ್ ಮಾಡು, ನಾನು ಈಗ ಗಾಂಧಿನಗರಕ್ಕೆ ಹೋಗ್ತಾ ಇದ್ದೀನಿ, ನಾನು ಹೋಗಿ ಅಷ್ಟರಲ್ಲಿ ನೀನು ಸೆಲೆಕ್ಷನ್ ಮಾಡಿ ಕಳಿಸು ಅಂತ ಹೇಳ್ತಾರೆ. ಸರಿ ಆಯಿತು ಅಂದ್ಬಿಟ್ಟು ನಾನು ಅಷ್ಟೆಲ್ಲ ಓದ್ತೀನಿ. ನನಗೆ ಅಷ್ಟೇನು ಅನಿಸೋಲ್ಲ, ಯಾವುದು ಚೆನ್ನಾಗಿದೆ ಅಂತ ಅನಿಸೋಲ್ಲ. ಅದಾದಮೇಲೆ ಲಾಸ್ಟಲ್ಲಿ ಇದಿರುತ್ತೆ ಶಭಾಷ್ ಬಡ್ಡಿ ಮಗನೆ ಅಂತ, ಇನ್ನೂ ಬೇರೆ ಥರ ಎಲ್ಲ ಇತ್ತು. ಸೊ ಅದು ಇವಾಗ ಹೇಳೋದು ಬೇಡ. ನಾನು ಅಂದ್ಕೊಂಡೆ ಶಭಾಷ್ ಬಡ್ಡಿ ಮಗನೆ. ನಾನು ಥಿಂಕ್ ಮಾಡಿದೆ, ನಂದು ಹಾಸನ ಆಗಿರೋದ್ರಿಂದಾಗಿ ನಮ್ಮ ಕಡೆ ಎಷ್ಟೋ ಜನ ನೋಡಿರ್ತೀವಿ, ಬೈಯೋದು ಉಂಟು, ಹೋಗ್ಲೋದು ಉಂಟು ಅದರಲ್ಲಿ. ಸೊ ನಾನು ಅಂದೆ, ನನ್ನ ಹಸ್ಬೆಂಡಿಗೆ ಫೋನ್ ಮಾಡಿದೆ, ಶಭಾಷ್ ಬಡ್ಡಿ ಮಗನೆ ಚೆನ್ನಾಗಿದೆ ಅಂದಾಗ ಅವ್ರು ಕೇಳಿದ್ರು, ಈ ಶಭಾಷ್ ಬಡ್ಡಿ ಮಗನೆ ಅಂದರೆ ಬೈಯೋದು ಚೈತ್ರ, ನೀನು ಹೀಗೆ ಹೇಳ್ತಿದ್ದಿಲ್ಲ. ನನ್ನಂದೆ ಇಲ್ಲ ಅದು ಆಗಲ್ಲ ಪ್ರಕಾಶ್, ನೋಡು ಏನಾರು ನಮ್ಮ ಕೈಲಿ ಆಗಿಲ್ಲ ಅಂದಾಗ ಅದನ್ನು ನಾವು ಅವ್ರಿಗೆ ಪ್ರೋತ್ಸಾಹಿಸ್ತೀವಿ, ನಿನ್ನ ಕೈಲಿ ಆಗುತ್ತೆ ಮಾಡೋದು. ಕೊನೆ ಲಾಸ್ಟಿಗೆ ಬಂದುಬಿಟ್ಟು ಶಭಾಷ್ ಬಡ್ಡಿ ಮಗನೆ ನೀನು ಮಾಡಿಬಿಟ್ಟೆ ಅಂತ ಹೋಗ್ಲತ್ತೀವಿ. ಸೊ ಅದು ಈ ಥರ ತೊಗೊಬೋದು ಅಂದೆ. ಸೊ ಫೈನಲಿ ಅವ್ರು ಅದನ್ನೇ ಫಿಕ್ಸ್ ಮಾಡಿದ್ರು. ಅದು ನನಗೆ ತುಂಬ ಖುಷಿ ಇದೆ, ಚೇಂಜ್ ಆಗಲಿಲ್ಲ ಯಾವುದೇ ರೀತಿ, ಅದನ್ನೇ ಫಿಕ್ಸ್ ಮಾಡಿದ್ರಲ್ಲ ಅಂತ. 2 ವರ್ಷದ ಹಿಂದೆನೇ ಈ ಸಿನಿಮಾ ಸೆಟ್ಟೇ ಇರ್ತು ಅಂತ ನಾವು ಕೇಳ್ಪಟ್ಟಿದ್ದೀವಿ. ಆದರೆ 2 ವರ್ಷ ಯಾಕೆ ತಗೊಳ್ತು ರಿಲೀಸ್ಗೆ ಅಂತ? ಏನಾದರೂ ಪ್ರಮುಖ ಕಾರಣ ಇದೆಯಾ ಅಂತ ಹೇಳಿ? ಕಾರಣ ಅಂತ ಏನಿಲ್ಲ. ಇವಾಗ ಏನಂದರೆ, ಸೊ ಅದು ಒಂದು ಟೈಮ್ ಬರಬೇಕಲ್ಲ, ಎಲ್ಲದಕ್ಕೂ ಒಂದು ಟೈಮ್ ಬರಬೇಕಲ್ಲ. ಈಗ ನಾನು ಹೇಳಿದ್ನಲ್ಲ ಆವಾಗಲೇ, ಶಿವರಾತ್ರಿಗೆ ಲಾಸ್ಟ್ ಟೈಮೇ ರಿಲೀಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ, ಕಾರಣಾಂತರದಿಂದ ಆಗಿಲ್ಲ. ಅದು ಅದೇನೋ ಹೇಳ್ದಂಗೆ, ಇವಾಗ ಒಂದು ಮದುವೆ ಆಗಬೇಕು ಅಂದ್ರೂ ಕಂಕಣ ಭಾಗ್ಯ ಕೂಡ ಬರಬೇಕು, ಒಂದು ಬರ್ಡೇ ಮಾಡಬೇಕು ಅಂದ್ರೂ ನಮ್ಮ ಡೇಟ್ ಆಫ್ ಬರ್ತ್ ಬರಲೇಬೇಕು. ನಾವು ಯಾವಾಗಂದ್ರೆ ಅವಾಗ ಬರ್ಡೇ ಮಾಡ್ಕೊಳಕ್ಕಾಗಲ್ಲ. ಏನೇ ಒಂದು ಫಂಕ್ಷನ್ ಮಾಡ್ತೀವಿ ಅಂದ್ರೆ ಒಂದು ಮುಹೂರ್ತ ಅನ್ನೋದೊಂದು ಇರಲೇಬೇಕು. ಅದು ಇವಾಗ ಕೂಡ ಬಂದಿದೆ. ಫೆಬ್ರವರಿ 28ಕ್ಕೆ ರಿಲೀಸ್ ಮಾಡಬೇಕು ಅಂತ ಯಾಕೆ ಅಂದ್ಕೊಂಡ್ರಿ ಮ್ಯಾಮ್? ಶಭಾಷ್ ಬಡ್ಡಿ ಮಗನೆ ಅಂತ ಏನು ಶಭಾಷ್ ಬಡ್ಡಿ ಅಂತ ಹಿಂಗೆ ಅಂತೀವಿ, ಹಂಗೆ ಶಿವರಾತ್ರಿ ಹಬ್ಬಕ್ಕೆ ತಾಂಡವ ಆಡಬೇಕು ಅಂತ ಅಷ್ಟೇ, ಏನಿಲ್ಲ. ತಾಂಡವ ಆಡ್ಬೋದು ಶಿವರಾತ್ರಿ ಹಬ್ಬಕ್ಕೆ, ನಾವು ಕೂಡ ತಾಂಡವ ಆಡ್ಬೋದು ಅಂತ. ಈ ಸಿನಿಮಾ ರಂಗ ಅಂದಾಗಲೇ ಇವಾಗ ಪ್ರೊಡ್ಯೂಸರ್ಗೆ ಹೆಚ್ಚಾಗಿ ಭಾರ ಇರುತ್ತೆ. ಅಂಥ ಒಂದು ಭಾರವಾದಂತಹ ಒಂದು ಜವಾಬ್ದಾರಿಯನ್ನು ನೀವೊಂದು ಹೆಣ್ಣಾಗಿ ತೆಗೆದುಕೊಂಡಿದ್ದೀರಾ. ಇದ್ರ ಬಗ್ಗೆ ಹೇಳೋದಾದರೆ ನೀವು ಏನು ಹೇಳ್ತೀರಾ ಮೇಡಮ್?
ಇದು ತುಂಬ ಖುಷಿ ಇದೆ ಮತ್ತು ದೊಡ್ಡ ಜವಾಬ್ದಾರಿ ಇದು. ತುಂಬ ಈಸಿ ಅಲ್ಲ ಮ್ಯಾಮ್ ಇದು. ಈ ಒಂದು ಚಿಕ್ಕ ವಯಸ್ಸಿಗೆ ಬಂದುಬಿಟ್ಟು ನಾವು ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡೋದು ಅಂದರೆ ಸುಮ್ಮನೆ ಈಸಿ ಅಲ್ಲ. ಸೊ ನಾನು ಇದಕ್ಕೆ ಈ ಥರ ಒಂದು ಸ್ಥಾನ ತೊಗೊಂಡು ನಿಂತಿದ್ದೀನಿ ಅಂದರೆ ಅದು ನನ್ನ ತಾಯಿ ಆಶೀರ್ವಾದ ಮತ್ತು ನನ್ನ ಅತ್ತೆ ನನ್ನ ಮಾವನ ಆಶೀರ್ವಾದ, ನನ್ನ ಹಸ್ಬೆಂಡ್ ಅವರ ತಂದೆ ತಾಯಿ, ನನ್ನ ಅತ್ತೆ ನನ್ನ ಮಾವನ ಆಶೀರ್ವಾದ. ಸೊ ಇವತ್ತು ನಮ್ಮ ಮಾವ ಇಲ್ಲ, ಬಟ್ ನನಗೆ ಅವರೇ ಬ್ಯಾಕ್ ಬೋನ್. ನನಗೆ ತುಂಬ ಧೈರ್ಯ ತುಂಬ್ತೈತೆ ನನ್ನ ಮಾವಯಿಂದನೇ ನಾನು ಇಷ್ಟು ಮುಂದೆ ಬರೋದಕ್ಕೆ ಸಾಧ್ಯ. ಮತ್ತು ಇದಕ್ಕೆ ಎಲ್ಲ ಸಪೋರ್ಟು ನನ್ನ ಫ್ಯಾಮಿಲಿ ತುಂಬ ಸಪೋರ್ಟ್ ಮಾಡಿದೆ. ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡಿದೆ ನನ್ನ ಫ್ಯಾಮಿಲಿ. ಒಬ್ಬೊಬ್ರದ್ದೇ ಹೆಸರು ಹೇಳ್ಕೊಂಡ್ರೆ ತುಂಬ ಲೀಸ್ಟ್ ಬರುತ್ತೆ. ಎಲ್ಲರೂ ಅಷ್ಟೇ ತುಂಬ ಸಪೋರ್ಟ್ ಮಾಡಿದ್ದಾರೆ. ಇವತ್ತಿಗೂ ನಾನು ನಾಳೆ ಇವಾಗ ಏನಾದ್ರು ನಂದು ಸಿನಿಮಾ ರಿಲೀಸ್ ಇದೆ ಅಂತ ಅಂದಾಗ ನಾನು ಪ್ರತಿಯೊಬ್ಬರಿಗೂ ಫೋನ್ ಮಾಡಿ ಶೇರ್ ಮಾಡ್ಕೊತೀನಿ. ಏಕೆಂದರೆ ನಾನು ಕುಗ್ಗೋದಾಗ ಅವ್ರು ನನಗೆ ಫೋನ್ ಮಾಡಿ ಧೈರ್ಯ ಇಡೋದು ಉಂಟು, ಕುಗ್ಗಬೇಡ ನೀನು, ಎಲ್ಲ ಒಳ್ಳೇದಾಗುತ್ತೆ. ಏಕೆಂದರೆ 2 years ಲೇಟ್ ಆದಾಗ ಎಲ್ರಿಗೂ ಏನಾದರೂ ಒಂದು ಚಿಂತೆ ಇದ್ದೇ ಇರುತ್ತಲ್ಲ. ಆ ಟೈಮಲ್ಲಿ ನಾನು ಜಾಸ್ತಿ ಕುಗ್ಗೋದಾಗ ನನ್ನ ಫ್ಯಾಮಿಲಿ ತುಂಬ ಸಪೋರ್ಟ್ ಮಾಡಿದೆ. ನನ್ನ ತಾಯಿ ಆಗಿರ್ಬೋದು, ನನ್ನ ಅತ್ತೆ ನನ್ನ ಮಾವ ಆಗಿರ್ಬೋದು ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವರೇ ನನಗೆ ಒಂದು ಧೈರ್ಯ, ನಾನು ಈ ಥರ ಮುಂದುವರೆಯೋದಕ್ಕೆ ಅವರಿದ್ದಾರೆ. ಮತ್ತು ನನ್ನ ಹಸ್ಬೆಂಡ್ ಯಾವ ಥರ ಧೈರ್ಯ ತುಂಬ್ತಾರೆ ಅಂದರೆ ಅದು ನನ್ನ ಬ್ಯಾಕ್ ಬೋನಾಗಿ ನಿಂತ್ಕೊಂಡಿದ್ದಾರೆ. ಅವ್ರ ಸಪೋರ್ಟ್ ಇಲ್ಲ ಅಂದರೆ ನಾನು ಈ ಥರ ಆಗೋದಕ್ಕೆ, ಈ ಪ್ಲೇಸಲ್ಲಿ ಬಂದು ಕುತ್ಕೊಳ್ಳೋದಕ್ಕೂ ಸಾಧ್ಯ ಆಗ್ತಿರ್ತೀನಿ ನನ್ನ ಹಸ್ಬೆಂಡ್ ಇಲ್ಲ ಅಂದಿದ್ರೆ. ಫಸ್ಟು ಅವ್ರ ಇಂಡಸ್ಟ್ರಿಲಿ ಬಂದಿದ್ದಕ್ಕೆ ಅವ್ರಿಗೂ ಒಂದು ಮೈಂಡಿಗೆ ಬಂದಿದ್ದು ನಾವು ಒಂದು ಸಿನಿಮಾ ಮಾಡ್ಬೋದು ಅಂತೇಳ್ಬಿಟ್ಟು. ಅವ್ರ ಇಂಡಸ್ಟ್ರಿಲಿ ಇಲ್ಲ ಅಂದಿದ್ರೆ ಅದು ಸಾಧ್ಯ ಆಗ್ತಾ ಇರಲಿಲ್ಲ. ಮ್ಯಾಮ್, ಈಗ ನೀವು ಒಂದು ಗೃಹಿಣಿ ಕೂಡ ಆಗಿದ್ದೀರಾ, ಹೇಳಿದ್ರಿ ನಮ್ಮ ಅತ್ತೆ ಮಾವ ಅಂತ ಹೇಳಿ. ಇನ್ನೊಂದು ಕಡೆ ನಿಮ್ಮ ಹಸ್ಬೆಂಡ್ ಅಂತಲೂ ಹೇಳಿದ್ರಿ. ಕಷ್ಟ ಆಯಿತಾ ನಿಮಗೆ? ಈ ಕಡೆ ಫ್ಯಾಮಿಲಿನೂ ನೋಡ್ಕೋಬೇಕು, ಕಡೆ ಫಿಲಮ್ ಮೇಲೂ ಕಾನ್ಸಂಟ್ರೇಟ್ ಕಷ್ಟ ಆಯಿತಾ ಅಥವಾ ಎಂಜಾಯ್ ಮಾಡಿದ್ರಾ ನೀವು ಅದನ್ನು ಅಂತ? ನನಗೆ ಎಲ್ಲೂ ಕಷ್ಟ ಅಂತ ಆಗಿಲ್ಲ. ನಾನು ಇವತ್ತಿಲ್ಲಿ ಕೂತಿದ್ದೀನಿ ಅಂತ ಹೇಳ್ತಾ ಇಲ್ಲ. ಸೊ ನಾನು ಆವಾಗಲೇ ಒಬ್ರ ಹತ್ರ ಶೇರ್ ಕೂಡ ಮಾಡ್ಕೊತಾ ಇದ್ದೆ ಮೇಡಮ್ ಹತ್ರ. ನನಗೆಲ್ಲೂ ಕಷ್ಟ ಆಗಿಲ್ಲ ಮ್ಯಾಮ್. ಯಾಕೆಂದರೆ ನನಗೆ ಸಪೋರ್ಟಿಂಗ್ ಇದೆ. ಅತ್ತೆ ಮಾವ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವರು ಏನು ಬೇಡ ಬಿಡಮ್ಮ ಮಾಡೋದು ಬೇಡ ಅಂತ ಏನು ಹೇಳಿಲ್ಲ. ಏಕೆಂದರೆ ಅವರು ಏನೋ ಮಕ್ಕಳು ಮಾಡ್ತಾಯಿದ್ದಾರೆ ಒಳ್ಳೇದಾಗಲಿ, ನನ್ನ ಮಗ ಸೊಸೆ ಮಾಡ್ತಾಯಿದ್ದಾರೆ ಒಳ್ಳೇದಾಗಲಿ. ಇಲ್ಲಿ ಏನಾಗುತ್ತೆ ಅಂದರೆ, ಸೊ ನಾವು ಕೂಡ ಅವ್ರನ್ನ ತಂದೆ ತಾಯಿ ರೀತಿ ನೋಡಿದ್ರೆ ಅವರು ನಮ್ಮನ್ನು ಮಗಳ ರೀತಿಯೇ ನೋಡ್ತಾರಲ್ವಾ. ನನಗೆಲ್ಲೂ ಕಷ್ಟ ಆಗಿಲ್ಲ ಮ್ಯಾಮ್. ಇನ್ನು ಸಿನಿಮಾದ ಕಾಸ್ಟ್ ಬಗ್ಗೆ, ಅಂದರೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರೋರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ ತಂಡದ ಬಗ್ಗೆ? ತುಂಬ ಎಂಜಾಯ್ಮೆಂಟ್. ಒಬ್ಬೊಬ್ಬರು ಒಂದೊಂದು ಥರ ಎಂಜಾಯ್ ಮಾಡಿದ್ದಾರೆ. ಪ್ರಮೋದ್ ಸರ್ ಅಂತೂ ಅವ್ರ ಆ್ಯಕ್ಟಿಂಗ್ ಬಗ್ಗೆ ಹೇಳೋಕ್ಕೆ 2 ಮಾತಿಲ್ಲ, ನಿಮಗೂ ಗೊತ್ತಿರುತ್ತೆ. ತುಂಬ ಎಂಜಾಯ್ ಮಾಡ್ಕೊಂಡು, ತುಂಬ ಶೂಟಿಂಗ್ ಸೆಟಲ್ಲೆಲ್ಲ ಫುಲ್ ಖುಷಿಯಾಗಿ ಕಾಮಿಡಿ ಮಾಡ್ಕೊಂಡು, ಸಿನಿಮಾ ಏನು ಕಾಮಿಡಿ ಇದೆ ಅದನ್ನು ನಾನು ಥಿಯೇಟರ್ಗೆ ಹೋಗಿ ಅನ್ಭವಿಸೋದ್ಕಿಂತ ಅರ್ಧ ಶೂಟಿಂಗಲ್ಲೇ ಅನ್ಭವಿಸ್ಬಿಟ್ಟಿದ್ದೀನಿ ಆ ಕಾಮಿಡಿನ. ಇನ್ನು ಆದ್ಯ ಮೇಡಮ್ ಅಂತ ಬಂದರೆ, ಫಸ್ಟು ನನಗೆ ಅವರು ನಾರ್ಮಲ್ ಫ್ರೆಂಡ್ ಆಗಿದ್ದರು, ಈಗ ನನಗೆ ಬೆಸ್ಟ್ ಫ್ರೆಂಡ್ ಆಗಿದ್ದಾರೆ ಅವರು. ಆದ್ಯ ಮ್ಯಾಮ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ. ಅವ್ರು ಕೂಡ ಇವಾಗ ಆದ್ಯ ಮ್ಯಾಮ್ ಮತ್ತು ಪ್ರಮೋದ್ ಸರ್ ಹೊಸ್ದಾಗಿ ಟ್ರೈ ಮಾಡಿದ್ದಾರೆ. ಬ್ಯಾಂಕಾಕೆಲ್ಲ ಹೋಗ್ಬಿಟ್ಟು ನೋಡ್ತಿರಲ್ಲ, ಸಾಂಗ್ ಎಲ್ಲ ತುಂಬ ರೊಮ್ಯಾಂಟಿಕ್ಕಾಗೆಲ್ಲ ಮಾಡಿದ್ದಾರೆ. ನಾನು ಕೂಡ ಕೆಲವೊಬ್ರನ್ನ ಮೀಟ್ ಮಾಡಿರ್ನಿಲ್ಲ ಶೂಟಿಂಗ್ ಪ್ಲೇಸಲ್ಲಿ, ಎಲ್ಲರೂ ಮೀಟ್ ಮಾಡಿದ್ದೀನಿ. ಪ್ರಕಾಶ್ ಕುಮೇನಾಡ್ ಇರ್ಬೋದು, ಮೂಕ್ ಸುರೇಶ್ ಇರ್ಬೋದು, ಅವ್ರನ್ನೆಲ್ಲ ತುಂಬ ಮೀಟ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಎಲ್ಲರೂ. ಒಳ್ಳೊಳ್ಳೆ ಆ್ಯಕ್ಟರ್ಗಳನ್ನ ಹಾಕ್ಕೊಂಡು ಮಾಡಿದ್ದೀವಿ. ಎಲ್ಲರೂ ಹೋಗಿ ಸಿನಿಮಾ ನೋಡಿದ್ರೆ ಸೊ ನಮಗೂ ಮುಂದೆ ಒಂದು ಹೆಜ್ಜೆ ಇಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಪ್ರತಿಯೊಂದು ದಿನವೂ ಹೋಗ್ತಿದ್ರಾ ಶೂಟಿಂಗ್ ಆಗುವಾಗ, ಅಥವಾ ಕೆಲವೊಂದು ಇಂಪಾರ್ಟೆಂಟ್ ಸೀನ್ಸ್ ಇದ್ದಾಗ ಮಾತ್ರ ಹೋಗ್ತಿದ್ರಾ ನೋಡೋದಕ್ಕೆ ಅಂತ? ಬಟ್ ನಾನು ಹೋಗೋದಕ್ಕೆ ಆಗಿಲ್ಲ ಮ್ಯಾಮ್. ನಾನು ಬೆಂಗಳೂರಲ್ಲಿ ಶೂಟಿಂಗ್ ಆದರೆ ಮಾತ್ರ ಹೋಗ್ತಾ ಇದ್ದೆ. ಈಗ ಫೈಟ್ ಶೂಟಿಂಗಲ್ಲೆಲ್ಲ ಹೋಗಿದ್ದೀನಿ, ಬೇರೆ ಇನ್ನೊಂದು ಶೂಟಿಂಗಲ್ಲೆಲ್ಲ ಹೋಗಿದ್ದೀನಿ. ಈ ಚಿಕ್ಕಮಂಗ್ಳೂರಲ್ಲಿ ಶೂಟಿಂಗ್ ಆಗಿದ್ದು ಆಲ್ಮೋಸ್ಟ್ ಗೊತ್ತಿರುತ್ತೆ. ಚಿಕ್ಕಮಂಗ್ಳೂರು ಶೂಟಿಂಗ್ ಆಗಿದ್ದರಿಂದಾಗಿ ನಾನು 1 ವೀಕ್ ಹೋಗಿದ್ದೆ ಅಷ್ಟೇ. ಅದಾದಮೇಲೆ ನಾನು ಶೂಟಿಂಗಿಗೆ ಅಷ್ಟು ಇದಾಗಿಲ್ಲ. ಯಾಕೆಂದರೆ ನನಗೆ ಮನೆ ಇಂಪಾರ್ಟೆಂಟ್. ನನಗೆ ಅತ್ತೆ ಮಾವ ಮಗು ಇದೆ ಅಲ್ಲ, ಸೊ ಹಾಗಾಗಿ ಮಾವಾಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತು. ಮಾವ ತುಂಬ ಇಂಪಾರ್ಟೆಂಟ್ ನನಗೆ. ಅಲ್ಲಿ ನನ್ನ ಹಸ್ಬೆಂಡ್ ಇದ್ದಾರೆ, ಅವ್ರು ನೋಡ್ಕೊತ ಇರ್ತಾರೆ. ಇಲ್ಲಿ ನಾನು ಮನೆಗೆ ನೋಡ್ಕೊಬೇಕಲ್ಲ, ಸೊ ಹಾಗಾಗಿ ನಾನು ಜಾಸ್ತಿ ಮಿಂಗಲ್ ಆಗಿಲ್ಲ ಅದರಲ್ಲಿ. ಒಟ್ಟಾರೆ ಹೇಳಿದ್ರೆ ನಿಮ್ಮ ಹಸ್ಬೆಂಡ್ ನಿಮಗೆ ಬ್ಯಾಕ್ ಬೋನ್ ಥರ ನಿಂತಿದ್ದಾರೆ. ನೀವಿದೊಂದು ತುಂಬ ಬ್ಯಾಕ್ ಬೋನ್. ನನ್ನ ಹಸ್ಬೆಂಡ್ ಬಗ್ಗೆ ಅದೇ ಹೇಳ್ತಿದ್ದೀನಲ್ಲ, ಹಸ್ಬೆಂಡ್ ಬಗ್ಗೆ ಹೇಳೋದಕ್ಕೂ 2 ಮಾತಿಲ್ಲ, ನನ್ನ ಅತ್ತೆ ಮಾವನ ಬಗ್ಗೆ ಹೇಳೋದಕ್ಕೂ 2 ಮಾತಿಲ್ಲ. ಕೊನೆಯದಾಗಿ ಮೇಡಮ್, ಸಿನಿಮಾನ ಯಾಕೆ ನೋಡಬೇಕು ನಮ್ಮ ವೀಕ್ಷಕರು? ಶಭಾಷ್ ಬಡ್ಡಿ ಮಗನೇ ಸಿನಿಮಾ ನೋಡೋದ್ರಿಂದ ಅವರು ಏನು ಎಂಜಾಯ್ ಮಾಡ್ತಾರೆ, ಯಾವ ರೀತಿ ಎಂಜಾಯ್ ಮಾಡ್ತಾರೆ ಅಂತ ಹೇಳಿ? ಇವಾಗ ಈಗ ಸಿನಿಮಾ ನೋಡೋಕೆ ಹೋಗ್ಬೇಕಾದ್ರೆ ಒಂದು ಟೈಟ್ಲಲ್ಲೇ ಬಂದ್ಬಿಡುತ್ತೆ, ಮಾಸ್ ಯಾವುದು ಕಾಮಿಡಿ ಯಾವುದು ಅಂತ. ಸೊ ಟೈಟ್ಲಲ್ಲೇ ಇದೆ ನಮ್ಮ ಸಿನಿಮಾದು ಸ್ಟೋರಿ ಏನಿದೆ ಅನ್ನೋದು ಟೈಟ್ಲಲ್ಲೇ ಇದೆ ಅಲ್ವಾ. ಏನು ಜನ ಅಂದ್ಕೊಂಡು ಒಳಗಡೆ ಹೋಗ್ತಾರೋ ಸೊ ಅದನ್ನು ಕ್ಲಿಯರ್ ಮಾಡ್ಕೊಂಡು ಆಚೆ ಬರ್ತಾರೆ ಮ್ಯಾಮ್. ಇವಾಗ ನಾನು ಸಿನಿಮಾ ಕಾಮಿಡಿ ಇರ್ಬೋದೇನೋ ಅಂತ ನೋಡ್ಕೊಂಡು ಒಳಗಡೆ ಹೋದರೆ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಫುಲ್ ಕಾಮಿಡಿ ಇದೆ. ಕೊಟ್ಟಿರೋದು ಅವರು ಏನಾದ್ರು ಟಿಕೆಟಿಗೆ ದುಡ್ಡು ಕೊಟ್ಬಿಟ್ಟು ಹೋಗಿ ನಾನು ಇಷ್ಟು ಟಿಕೆಟ್ ದುಡ್ಡು ಕೊಟ್ಬಿಟ್ಟು ನನಗೇನು ಸಿಕ್ಕಿಲ್ಲ ಅನ್ನೋ ಥರ ಯಾರೂ ಬರಲ್ಲ. ಎಲ್ಲರೂ ತುಂಬ ಖುಷಿಯಾಗಿ ಬಂದ್ಬಿಟ್ಟು ನೀವೇ ಹೋಗಿ ಕೇಳಿದಾಗ ಶಬ್ಬಾಷ್ ಬಡ್ಡಿ ಮಗನೆ ಅಂತ ಹೇಳೋ ಥರ ಆಚೆ ಬರ್ತಾರೆ. ಸಿನಿಮಾ ಥಿಯೇಟ್ರಿಗೆ ಹೋಗಿ ನೋಡಬೇಕು ಅಂತ ಹೇಳಿ
ಹೌದು, ನೋಡಲೇಬೇಕು. ಎಲ್ಲರೂ ಅಷ್ಟೇ. ನಾನು ಕೇಳೋದು ಇಷ್ಟೇ ಮ್ಯಾಮ್, ನಾವು ಪ್ರೊಡ್ಯೂಸ್ ಮಾಡಿದ್ದೀವಿ ಅನ್ನೋದನ್ನು ಬಿಟ್ಟು ಹೇಳೋದು, ದಯವಿಟ್ಟು ಎಲ್ಲರೂ ಕನ್ನಡ ಸಿನಿಮಾನ ಥಿಯೇಟರ್ಗೆ ಹೋಗ್ಬಿಟ್ಟು ನೋಡಿ. ಥಿಯೇಟರ್ಗೆ ಹೋಗಿ ನೋಡಿ, ಕನ್ನಡ ಸಿನಿಮಾದನ್ನ ಬೆಳೆಸಿದ್ರೇ ಅಲ್ವಾ ನಾವು ಮುಂದೆ ಬೆಳೆಯೋದಕ್ಕಾಗೋದು. ಇವತ್ತು ನಾವು ಎಲ್ಲರೂ ಹೋಗ್ಬಿಟ್ಟು ಥಿಯೇಟರಲ್ಲಿ ಸಿನಿಮಾ ನೋಡಿದ್ರೆ, ಸೊ ನಾಳೆ ದಿನ ನಾವು ಇನ್ನೂ ಮಾಸ್ ಸಿನಿಮಾ ಮಾಡ್ಬೋದು, ಇಲ್ಲ ಫ್ಯಾಮಿಲಿ ಸಿನಿಮಾ ಮಾಡ್ಬೋದು, ಇದೇ ರೀತಿ ಕಾಮಿಡಿ ಸಿನಿಮಾನು ಮಾಡ್ಬೋದು. ನಾನು ಕೇಳ್ಕೊಳ್ಳೋದು ಇಷ್ಟ, ಎಲ್ಲ ಫ್ಯಾನ್ಸ್ ಫಾಲೋವರ್ಗೂ ಅಷ್ಟೇ ಕೇಳೋದು, ದಯವಿಟ್ಟು ಕನ್ನಡ ಸಿನಿಮಾನ ಎಲ್ಲರೂ ಥಿಯೇಟರ್ಗೆ ಹೋಗಿ ನೋಡಿ, ನಮ್ಮನ್ನು ಮುಂದೆ ಬೆಳೆಸಿ, ಇನ್ನೂ ಮುಂದೆ ಸಿನಿಮಾ ಮಾಡೋದಕ್ಕೆ ಪ್ರೋತ್ಸಾಹಿಸಿ. ಧನ್ಯವಾದಗಳು ಮೇಡಮ್. ನೋಡಿದ್ರಲ್ಲ ವೀಕ್ಷಕರೇ, ಇದು ಶಭಾಷ್ ಬಡಿ ಮಗನೆಯ ಪ್ರೊಡ್ಯೂಸರ್ ಆದಂತಹ ಚೈತ್ರ ಅವರ ಮಾತಾಗಿತ್ತು. ನೀವು ಎಲ್ಲರೂ ಕೂಡ ಥಿಯೇಟರ್ಗೆ ಹೋಗಿ, ಇದೇ ಫೆಬ್ರವರಿ 28ನೇ ತಾರೀಕು ಶಭಾಷ್ ಬಡಿ ಮಗನೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಕೂಡ ಚಿತ್ರಮಂದಿರಗಳಿಗೆ ಹೋಗಿ ಸಿನಿಮಾವನ್ನು ನೋಡಿ ಶಭಾಷ್ ಅಂತ ಹೇಳಿ ಈ ಸಿನಿಮಾಗೆ ಬೆಣ್ ತಟ್ಟಿ ಅಂತ ಹೇಳ್ತಾ, ಇದಾಗಿತ್ತು ಸಮಗ್ರ ನ್ಯೂಸ್ನ ವಿಶೇಷ. ರಚನಾ ನಂಜುಂಡ ಜೊತೆ ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ನೋಡ್ತಾ ಇರಿ ಸಮಗ್ರ ನ್ಯೂಸ್, ಇದು ನೇರ ನುಡಿ.